ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SK ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಹೊನ್ನಾವರದಲ್ಲಿದ್ದೀನಿ. ಹೊನ್ನಾವರನ ದಿ ಅನ್ಟಚ್ಡ್ ಹೆವೆನ್ ಅಂತಲೂ ಕರೀತಾರೆ. ಸೊ ಬನ್ನಿ ಹೊನ್ನಾವರನ ಎಕ್ಸ್ಪ್ಲೋರ್ ಮಾಡೋಣ ಮತ್ತು ಯಾವ್ಯಾವ ಪ್ಲೇಸಸ್ ಹೋಗ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಈಗ ಟೈಮ್ ಬಂದು ಬೆಳಿಗ್ಗೆ 6 ಗಂಟೆ ಆಗಿದೆ. ನಾವೀಗ ಬಂದಿರೋದು ಅಪ್ಪರಕೊಂಡ ಫಾಲ್ಸ್ಗೆ. ನಮ್ಮ ರೂಮ್ ಹತ್ರದಲ್ಲೇ ಇತ್ತು ಅಂತ ವಾಕ್ ಆಗುತ್ತೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ನ ಎದೋಳಿಸಿ ಕರ್ಕೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಗಾಡಿಗೂ ದುಡ್ಡು, ಹಾಗೆ ಎಲ್ಲ ಥರ ಶೂಟಿಂಗಿಗೂ ದುಡ್ಡು. ಆದರೆ ವ್ಲಾಗಿಂಗ್ ಮಾಡೋರಿಗೆ ಎನಿ ಟೈಮ್ ಫ್ರೀ. ಸೊ ಫೋನಲ್ಲೇ ವೀಡಿಯೋ ಮಾಡ್ಕೊಂಬಿಡಿ ಸುಮ್ಮನೆ. ಹಿಂಗೆ ಸ್ಟ್ರೈಟ್ ಹೋದರೆ ನಮಗೆ ಪಾರ್ಕು, ಗಾರ್ಡನ್ ಹಾಗೆ ಸನ್ಸೆಟ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಆದರೆ ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಇನ್ನೂ ಯಾವುದೂ ಓಪನ್ ಆಗಿಲ್ಲ. ನೀವು ಲಾಸ್ಟ್ ವೀಡಿಯೋ ನೋಡಿದರೆ ಅದರಲ್ಲಿ ತೋರಿಸಿದ್ದೀನಿ ಅಪ್ಸರಕೊಂಡ ಬೀಚಲ್ಲಿ ಸನ್ಸೆಟ್ ಆಗೋದನ್ನು. ಬೀಚ್ದು ಟಾಪ್ ವ್ಯೂನ ನಾವಿಲ್ಲಿ ನೋಡ್ಬೋದು. ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಪಕ್ಷಿಗಳು ಸದ್ದು ಕೇಳಿಸ್ತಾ ಇದೆ, ಎಷ್ಟು ಕ್ಯೂಟಾಗಿ ಸೌಂಡ್ ಮಾಡ್ತಿದ್ದಾವೆ. ಇಷ್ಟು ಚೆನ್ನಾಗಿರೋ ಪ್ಲೇಸಲ್ಲಿ ಈ ಥರ ಪ್ಲಾಸ್ಟಿಕ್ನ ಬಿಸಾಕಿದ್ದಾರೆ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಪ್ಲೀಸ್ ಯಾರು ಈ ಥರ ಕಸನ, ಪ್ಲಾಸ್ಟಿಕ್ನ ಹಿಂಗೆ ಬಿಸಾಕಬೇಡಿ. ಡಸ್ಟ್ಬಿನ್ನಿಗೆ ತಗೊಂಡೋಗಿ ಹಾಕಿ ನಿಮ್ಮ ಬ್ಯಾಗಲ್ಲೇ ಇಟ್ಕೊಂಡು ಹೋಗಿ. ಬನ್ನಿ ಈಗ ಅಪ್ಸರಕೊಂಡ ಫಾಲ್ಸ್ಗೆ ಹೋಗೋಣ. ನೀರು ಸೌಂಡ್ ಇಲ್ಲಿವರೆಗೂ ಕೇಳಿಸ್ತಿದೆ. ಹಿಂಗೆ ಕೆಳಗಡೆ ಹೋದರೆ ಫಾಲ್ಸ್ ಕಾಣಿಸುತ್ತೆ. ಇಬ್ಬರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಇಲ್ಲಿ. ಆ ಟೈಮಲ್ಲಿ ಬಂದಿದ್ದೀವಿ, ಒಬ್ಬರು ಕಾಣಿಸ್ತಾ ಇಲ್ಲ. ನೋಡಿ ಫ್ರೆಂಡ್ಸು, ಫಾಲ್ಸ್ ಹೆಂಗಿದೆ ಅಂತ. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀವಿ ಇದನ್ನು ನೋಡೋಕ್ಕೋಸ್ಕರನೇ. ಯಾರೂ ಇಲ್ಲ, ಒಂಥರ ಕಾಡು ಥರ ಇದೆ, ಭಯಾನಕವಾಗಿ ಕಾಣಿಸ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಗಿಲ್ಲಿ ಹಾವು ಕಾಣಿಸ್ತು. ನಾವು ಬಂದ ತಕ್ಷಣ ಅದು ಒಳಗಡೆ ಹೋಗ್ಬಿಡ್ತು. ಮೊದಲೇ ಇಬ್ಬರೇ ಇದ್ವಿ ಅಂತ ಅಂದ್ಬಿಟ್ಟು ಜಾಸ್ತಿ ಹೊತ್ತು ಇರೋಕ್ಕೆ ಹೋಗಲಿಲ್ಲ. ಒಂದೆರಡು ಫೋಟೋಸ್ ತೊಗೊಂಡು ಅಲ್ಲಿಂದ ಬಂದುಬಿಟ್ವಿ. ನೋಡಿದೆ ಅದೇನೋ ಈ ಕಡೆ ನಾವಂತೂ ಬಂದಿದ್ದೀವಿ. ಇವಾಗಂತೂ ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಕ್ಕೆ ರೆಡಿ ಆದ್ವಿ. ಅಷ್ಟರಲ್ಲಿ ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಬನ್ನಿ. ಹಾಗೆ ಇಲ್ಲಿ ಕಾಫಿ ಟೀ ಮಾಡ್ಕೊಳ್ಳೋಕ್ಕೆ ಎಲೆಕ್ಟ್ರಿಕ್ ಕಾಫಿ ಮೇಕರ್ ಕೊಟ್ಟಿದ್ದಾರೆ. ಬಿಸಿನೀರನ್ನ ಕಾಯಿಸ್ಕೋಬೋದು. ಕಾಫಿ ಟೀ ಪೌಡರು, ಶುಗರು, ಟೀ ಬ್ಯಾಗು ಇಟ್ಟಿದ್ದಾರೆ, ಟಿಶ್ಯೂ ಇಟ್ಟಿದ್ದಾರೆ. ಎಲ್ಲ ಹರಡ್ಬಿಟ್ಟಿದ್ದೀನಿ. ಸಂಜೆ ಚೆಕ್ಔಟ್ ಇದೆ, ಅಷ್ಟರಲ್ಲೆಲ್ಲ ಪ್ಯಾಕ್ ಮಾಡ್ಕೊಬೇಕು. ಟಿವಿ ಕೊಟ್ಟಿದ್ದಾರೆ, AC ಕೊಟ್ಟಿದ್ದಾರೆ, ಅಷ್ಟೆಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಇನ್ಸ್ಟಂಟ್ ಗೀಸರ್ ಕೊಟ್ಟಿದ್ದಾರೆ. ವೆಯ್ಟ್ ಮಾಡೋಂಗೆ ಎಲ್ಲ ಬೇಗನೆ ಬಿಸಿನೀರು ಬರುತ್ತೆ. ಇದು ವಿಂಟೇಜ್ ವಿಲೇಜ್ ಹೋಮ್ ಸ್ಟೇ ಅಂತ. ಹೆಸರಿಗೆ ತಕ್ಕನಾಗೆ ಮಾಡ್ರನ್ ಹಾಗೆ ವಿಂಟೇಜ್ ಕಾಂಬಿನೇಷನಲ್ಲಿ ಕಾಟೇಜ್ ಥರ ಮಾಡಿದ್ದಾರೆ. ಆಗಿನ ಟೈಮಲ್ಲಿ ಇದ್ದಿದ್ದ ಥರ ಮನೆ ಮುಂದೆ ಕಂಬಗಳು ಕೊಟ್ಟಿದ್ದಾರೆ. ಇದು ತುಂಬಾ ಇಷ್ಟ ಆಯಿತು ನನಗೆ. ನಿಮಗೆ ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ರೂಮಿಂದ ರೆಡಿಯಾಗಿ ನಾವೆಲ್ಲಿಗೆ ಹೊರಟು ಬಂದ್ವಿ ಅಂತ ನೀವೇ ನೋಡಿ. ನೀವೇನಾದರೂ ಹೊನ್ನಾವರಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಈ ಪ್ಲೇಸ್ ಬಂದು ಹೊನ್ನಾವರ ಬ್ಯಾಕ್ ವಾಟರ್ ಅಥವಾ ಶರಾವತಿ ರಿವರ್ ಬ್ಯಾಕ್ ವಾಟರ್ ಅಂತ ಕರೀತಾರೆ. ಇಲ್ಲಿ ನಿಮ್ಮನ್ನ ಮ್ಯಾಂಗ್ರೋವ್ ಫಾರೆಸ್ಟ್ ಮಧ್ಯೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗೆ ಹೋಗ್ತಾ 2 ವ್ಯೂ ಪಾಯಿಂಟ್ ಸಿಗುತ್ತೆ. ಇವೆರಡು ವ್ಯೂ ಪಾಯಿಂಟಲ್ಲೂ 5 ನಿಮಿಷ ಸ್ಟಾಪ್ ಮಾಡ್ತಾರೆ. ಫೋಟೋಸ್ ಎಲ್ಲ ತಗೋಬೋದು, ಹಾಗೆ ಅವರೂ ತಗೊಡ್ತಾರೆ. ಹೋಗ್ತಾ ಮಧ್ಯದಲ್ಲಿ ಮಜ್ಜಿಗೆ ಸೋಡಾ ಸಿಗುತ್ತೆ, ಬೇಕು ಅಂದರೆ ಇಸ್ಕೋಬೋದು. ನಾವಿದಕ್ಕೆ ಕೊಟ್ಟಿದ್ದು 4 ಜನರಿಂದ 1000 ರೂಪಾಯಿ. ನಾವಿದ್ದಿದ್ದು ಹೋಮ್ ಸ್ಟೇ ಅವ್ರ ರೆಫರೆನ್ಸ್ ಮೇಲೆ ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡಿಕೊಂಡ್ರು. ಮ್ಯಾಕ್ಸಿಮಮ್ 8 to 10 ಮೆಂಬರ್ಸ್ ಹೋಗ್ಬೋದು. ಒಂದು ರೈಡ್ಗೆ 1000 ರೂಪೀಸ್ ಕೊಟ್ಟಿದ್ವಿ. ಒಂದು ರೈಡ್ ಬಂದು 1 ಅವರಿಂದ 1.5 ಅವರ್ವರೆಗೂ ಇರುತ್ತೆ. ಇದು ಲೋಟಸ್ ಪಾಯಿಂಟು. ಇಲ್ಲಿ ಕಮಲ ಹೂಗಳು ನ್ಯಾಚುರಲ್ ಆಗಿ ಬೆಳೀತವೆ, ಯಾಕಂದರೆ ಈ ಪಾಯಿಂಟಲ್ಲಿ ನೀರಿನ ಆಳ ಕಮ್ಮಿ ಇದೆ. ನೀವು ಬೆಳಗ್ಗೆನೆ ಬಂದರೆ ಲೋಟಸ್ ಕಾಣಿಸುತ್ತೆ. ಎಷ್ಟೊಂದು ಲೋಟಸ್ ಪ್ಲ್ಯಾಂಟ್ಸ್ ಇದೆ ನೋಡಿ. ಸುಮಾರು ಜನ ಫೋಟೋ ಶೂಟ್ಸ್ ಕೂಡ ಮಾಡಿಸ್ತಾರೆ. ಇಲ್ಲಿದ್ದವರು ತುಂಬಾ ಫ್ರೆಂಡ್ಲಿ ಆಗಿದ್ದರು, ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಮಧ್ಯಾಹ್ನ ಊಟಕ್ಕೆ ನಮ್ಗೆ ಒಳ್ಳೆ ಫಿಶ್ ಊಟ ಬೇಕಿತ್ತು. ಅದಕ್ಕೆ ಬೋಟ್ ಅವರೇ ಒಂದು ಒಳ್ಳೆ ಹೋಟೆಲ್ ಸಜೆಸ್ಟ್ ಮಾಡಿದ್ರು, ಸುಮುಖ ಹೋಟೆಲ್ ಅಂತ. ಇಲ್ಲಿ ಎಲ್ಲ ಟೈಪ್ಸ್ ಆಫ್ ವೆರೈಟಿ ಫಿಶಸ್ ಹಾಗೆ ಸೀ ಫುಡ್ ಅವೈಲಬಲ್ ಇರುತ್ತೆ.
ನೀವು ಟೇಸ್ಟ್ ಮಾಡ್ಬೋದು. ಈ ಕಡೆ ಬಂದರೆ ಸುಮುಖ ಹೋಟೆಲ್ನ ಟ್ರೈ ಮಾಡಿ. ಇಲ್ಲಿ ಕಪ್ಪೆ ಚಿಪ್ಪಿನ ಸುಕ್ಕ ಅಂತ ಕೊಟ್ಟಿದ್ದರು, ಡಿಫ್ರೆಂಟ್ ಆಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವು 1 ಅವರ್ ಮುಗಿಸ್ಕೊಂಡು ಗೋಕರ್ಣಕ್ಕೆ ಬಂದ್ವಿ. ನಾವಿಲ್ಲಿ ಮಾಡಿದ ರೂಮ್ ಬಂದು ಬೀಚ್ಗೆ ಕನೆಕ್ಟ್ ಆಗಿತ್ತು. ಫ್ರೆಂಡ್ಸ್, ನಾವೀಗ 1 ಅವರ್ದಿಂದ ಗೋಕರ್ಣಕ್ಕೆ ಬಂದಿದ್ದೀವಿ. ಇಲ್ಲೇ ರೂಮು ಮತ್ತು ರೆಸ್ಟೋರೆಂಟು, ಇದ್ರ ಆಪೋಸಿಟೇ ನಮಗೆ ಬೀಚ್ ಕೊಟ್ಟಿದ್ದಾರೆ. ಇದು ಪ್ರೈವೇಟ್ ಬೀಚು. ನಾವು ರೂಮ್ ಬುಕ್ ಮಾಡೋರಿಗೆ ಮಾತ್ರ ಈ ಬೀಚಲ್ಲಿ ಆಡೋಕ್ಕೆ ಅವಕಾಶ ಸಿಗುತ್ತೆ. ನಾವು ಈಗ ತಾನೇ ಬೀಚಲ್ಲಿ ಆಡಿ ಬಂದ್ವಿ, ಒಂದು ½ ಆನ್ ಅವರ್ ಆಯಿತು. ಅಷ್ಟರಲ್ಲಿ ಕತ್ಲಾಗೋಯ್ತು ನೋಡಿ ಫ್ರೆಂಡ್ಸ್. ಈ ಅಲೆ ಬಡ್ತಕ್ಕೆ ಸ್ಕ್ವಿಡ್ಸ್ ಅಂತ ಒಂದು ಫಿಶ್ ಟೈಪು ಎಲ್ಲ ಬಂದಿದ್ದಾರೆ. ಇಲ್ಲಿ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅಲೆಗಳು ಬರ್ತಾನೆ ಇದೆ. ನಾವು ಬಂದಾಗ ಅಲ್ಲಿ ಕೂತಿದ್ವಿ, ಅಲ್ಲಿ ಜಾಸ್ತಿ ವೇವ್ಸ್ ಬಂತು ಅಂತ ಇಲ್ಲಿಗೆ ಬಂದ್ವಿ. ಈಗ ಇಲ್ಲೂ ವೇವ್ಸ್ ಬರ್ತಿದೆ. 10 ನಿಮಿಷಕ್ಕೂ ಅಲೆಗಳು ಜಾಸ್ತಿ ಆಗ್ತಿದ್ದಾವೆ. ಬೀಚಲ್ಲಿ ಆಡಿ ತುಂಬಾ ಸುಸ್ತಾಯಿತು. ಅದಕ್ಕೆ ಬನ್ನಿ ಊಟ ಮಾಡಿಕೊಂಡು ವ್ಯೂನ ಎಂಜಾಯ್ ಮಾಡೋಣ, ಊಟ ಮಾಡ್ಕೊಬರೋಣ. ಅವಾಗಿಂದ ಯಾವುದೇ ಸಾಂಗ್ ಹಾಕ್ತಾಯಿದ್ರು, ಅದನ್ನು ಕೇಳಿಸ್ಕೊಳಕ್ಕಾಗದೆ ಇಲ್ಲಿರೋರೇ ಹೋಗಿ ಕನ್ನಡ ಸಾಂಗ್ ಆಡ್ತಿದ್ದಾರೆ. ನಾವು ಯಾರು ಬೇಕಾದರೂ ಹೋಗಲ್ಲಿ ಸಾಂಗ್ ಆಡ್ಬೋದು. ಸಾಂಗ್ ಕೇಳಿಸ್ಕೊಂಡು ಊಟ ಮಾಡಿದ್ದಾಯ್ತು. ಇವಾಗ ಗೋಕರ್ಣದಲ್ಲಿ ಇದ್ದೀವಿ ಅಂತಲೇ ಅನ್ನಿಸ್ತಾ ಇಲ್ಲ, ಗೋವಾ ಫೀಲ್ ಬರ್ತಿದೆ. ಈ ಬೀಚು, ರೆಸ್ಟೋರೆಂಟು, ಸಾಂಗ್ ಎಲ್ಲ ನೋಡ್ತಿದ್ರೆ ಗೋವಾದಲ್ಲಿ ಇದ್ದೀವಿ ಅಂತಲೇ ಫೀಲ್ ಆಗ್ತಿದೆ. ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಇನ್ನೂ ನಿದ್ದೆನೇ ಬರ್ತಾ ಇಲ್ಲ, ಕೂತಿರೋಣ ಅಂತ ಅನಿಸ್ತಾ ಇದೆ. 12 ಗಂಟೆ ಮೇಲೆ ಎಲ್ಲ ರೆಸ್ಟೋರೆಂಟ್ಸ್ ಕ್ಲೋಸ್ ಮಾಡಿದ್ದಾರೆ ರೂಲ್ಸ್ ಪ್ರಕಾರ. ಇಷ್ಟೊತ್ತು ಬೆಳಕಿತ್ತು, ಇವಾಗ ಫುಲ್ ಕತ್ಲಾಗಿ ಡಾರ್ಕಾಗಿ ಕಾಣಿಸ್ತಿದೆ. ಸಾಂಗ್ ಎಲ್ಲನೂ ಆಫ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಈ ಥರ ನೈಟ್ ಟೈಮಲ್ಲಿ 12 ಗಂಟೆ ಆದ್ರೂ ಬೀಚಲ್ಲಿ ಕೂತ್ಕೊಂಡಿರೋದು ಸಖತ್ತಾಗಿ ಅನ್ನಿಸ್ತಾ ಇದೆ ಎಕ್ಸ್ಪೀರಿಯೆನ್ಸು. ನಾಳೆನೂ ಇಲ್ಲೇ ಇರ್ತೀವಿ, ಅದಕ್ಕೆ ಇವಾಗ ಹೊರಡುವ ಸಮಯ. ಮತ್ತೆ ನಾಳೆ ಸಿಗ್ತೀನಿ ಅಷ್ಟೇ. ಸೊ ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ 6 ಗಂಟೆ ಆಗಿದೆ. ಎದ್ದು ನಮ್ಮ ರೆಸಾರ್ಟ್ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಯಾಕಂದರೆ ನಾವು ನಿನ್ನೆ ಬರೋಷ್ಟರಲ್ಲಿ ನೈಟ್ ಆಗಿತ್ತು, ಬೀಚಲ್ಲೇ ಎಲ್ಲ ಟೈಮು ಆಗೋಯ್ತು. ನಮಗೆ ಇಲ್ಲಿ ಆಟ ಆಡೋಕ್ಕೆ ಟೇಬಲ್ ಟೆನ್ನಿಸು, ಈಗಲೇ ಕ್ಯಾರಮ್ ಬೋರ್ಡ್ ಇಟ್ಕೊಂಡು ಆಡ್ಬೋದು. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಬೀಚಲ್ಲಿ ಆಟ ಆಡಿ ಬಂದವರೆಲ್ಲ ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಂದು ಸ್ವಿಮ್ ಮಾಡಿ ಆಮೇಲೆ ಹೋಗಿ ಸ್ನಾನ ಮಾಡ್ತಾರೆ. ನಾವು ಈಗ ಬೀಚಲ್ಲಿ ಆಟ ಆಡ್ಕೊಬಂದು ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಬೇಕು. ಸೊ ಬನ್ನಿ ಈಗ ಡೈರೆಕ್ಟಾಗಿ ಬೀಚ್ಗೆ ಹೋಗೋಣ. ಇನ್ನು ರೆಸ್ಟೋರೆಂಟ್ ಪೂರ್ತಿ ಖಾಲಿ ಇದೆ, ಇನ್ನೂ ಓಪನ್ ಆಗಿಲ್ಲ, ಅದಕ್ಕೆ ಯಾರೂ ಇಲ್ಲ. ಈಗ ಟೈಮ್ ಬಂದು ಬೆಳಗ್ಗೆ 7 ಗಂಟೆ ಆಗಿದೆ. ಇದು ಇನ್ಫಿನಿಟಿ ರೆಸ್ಟೋರೆಂಟ್ ಅಂತ. ಈ ರೆಸ್ಟೋರೆಂಟ್ ನಾವಿರೋ ರೆಸಾರ್ಟ್ಗೆ ಅಟ್ಯಾಚ್ ಆಗಿ ಕೊಟ್ಟಿದ್ದಾರೆ. ರೆಸಾರ್ಟ್ ಹೆಸರು ಬಂದು ಅರ್ತಿಗಮ್ಯ ಸ್ಪಾ ಆ್ಯಂಡ್ ರೆಸಾರ್ಟ್ ಅಂತ. ನಾವೀಗ ಇದ್ದೀವಿ ಗೋಕರ್ಣದ ಕೂಡ್ಲೆ ಬೀಚಲ್ಲಿ. ಈ ಬೀಚ್ ಬಂದು ಪ್ರೈವೇಟ್ ಬೀಚ್. ಇಲ್ಲಿರೋ ರೂಮ್ಸ್ಗಳ ಪ್ರೈವೇಟ್ ಬೀಚ್ ಆಗಿರುತ್ತೆ. ಈ ಬೀಚ್ಗೆ ಬರಬೇಕಂದ್ರೆ ಈ ರೂಮ್ಸ್ಗಲ್ಲಿರೋರು ಮಾತ್ರ ಬರೋಕ್ಕಾಗೋದು. ನಾವು ಹೊರ್ಗಡೆಯಿಂದ ಬರ್ತೀವಿ ಅಂತ ಅಂದರೆ ಇಲ್ಲಿಂದ ದೂರ ಇಳಿಸಿ 1 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬರಬೇಕು. ಸೊ ನಾವು ಬುಕ್ ಮಾಡಿರೋ ರೂಮು ಇನ್ಫಿನಿಟಿ ಅವರ ರೂಮು. ನಿನ್ನೆ ನೈಟ್ ನಾವು ಬಂದಾಗ ಫುಲ್ಲು ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ, ಸಾಂಗ್ ಹಾಕಿ, ಇಲ್ಲೇ ಊಟ ಮಾಡ್ಕೊಂಡು ವ್ಯೂನ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಬನ್ನಿ ಇವಾಗ ಬೀಚ್ ಒಳಗಡೆ ಹೋಗಬೇಕು, ಮತ್ತೆ ಸಿಗ್ತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಇನ್ನೂ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ನಾನು ಮಾಡೋ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ವೀಡಿಯೋನ ನೋಡಿ. ಯಾಕಂದರೆ ನಿಮ್ಮ ಸಪೋರ್ಟ್ ಇದ್ರೇ ನಾನು ಇನ್ನೂ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬೀಚಲ್ಲಿ ಆಡ್ಕೊಂಡು ಅಲ್ಲಿಂದ ನಾವು ಬಂದಿದ್ದು ಮಹಾಬಲೇಶ್ವರ ಟೆಂಪಲ್ಗೆ. ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು. 1:30ಗೆ ದೇವಸ್ಥಾನ ಕ್ಲೋಸು. ನಾವು ಕರೆಕ್ಟಾಗಿ 1:30ಗೆ ಬಂದಿದ್ದೀವಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ರಶ್ ನೋಡಿದ್ರೆ ಇಷ್ಟೊಂದು ಜನ ನಿಂತಿದ್ದಾರೆ ರಶಲ್ಲಿ. ದೇವಸ್ಥಾನದ ಒಳಗಡೆ ಬಂದಮೇಲೆ ಗೊತ್ತಾಯಿತು ನಮಗೆ ಪಂಚೆ ಇಲ್ಲದೆ ಎಂಟ್ರಿ ಇಲ್ಲ ಅಂತ. ಆಮೇಲೆ ಬೇಗ ಹೋಗಿ ಅಂಗಡಿಯಲ್ಲಿ ಹೊಸ ಪಂಚೆ ಇಸ್ಕೊಂಡು ಹಾಕ್ಕೊಂಡು ಬಂದರು. ಸೊ ನೀವು ಯಾರಾದರೂ ಬಂದರೆ ನಿಮ್ಮ ಬ್ಯಾಗಲ್ಲಿ ಪಂಚೆನ ಇಟ್ಕೊಂಡು ಬನ್ನಿ, ಅಥವಾ ಸಾಧ್ಯ ಆದರೆ ಹಾಕ್ಕೊಂಡು ಬನ್ನಿ. ಒಂದು ಸ್ವಲ್ಪ ಲಗೇಜ್ ಐಟಮ್ಸ್ ಇತ್ತು. ಕೌಂಟರಲ್ಲಿ ಟೈಮಿಂಗ್ಸ್ ಕ್ಲೋಸ್ ಆಗಿರೋದ್ರಿಂದ ಲಗೇಜ್ ಇಸ್ಕೊಂಡಿಲ್ಲ. ಆಮೇಲೆ ಅಲ್ಲೊಂದು ಕಡೆ ಒಬ್ರಿಗೆ ಹೇಳಿ ಇಟ್ಟಿದ್ವಿ. ಸೊ ನೀವು ಟೈಮಿಂಗ್ಸ್ ನೋಡಿಕೊಂಡು ಬೇಗನೆ ಹೋಗಿ, ನಮ್ಮ ಥರ ಲೇಟ್ ಮಾಡ್ಕೋಬೇಡಿ. ಸೊ ಇದಾಗಿತ್ತು ನಮ್ಮ 1 ಅವರ್ ಟು ಗೋಕರ್ಣ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.